ಆಸೆ ಎಲ್ಲ ಸ್ವಲ್ಪ ಕಮ್ಮಿ ಆಗೋಯ್ತು. ಇಷ್ಟಲ್ಲ ಅಂದ್ಕೊಂಡ್ವಿ, ಪ್ಯಾಕಿಂಗ್ ಇಷ್ಟ ಆಗೋಯ್ತು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ವಾಸ್ ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಒಂದೊಳ್ಳೆ ಬ್ಯಾಟಿಂಗ್ ಮಾಡೋಣ ಅಂತ ಒಂದು ಒಳ್ಳೆ ಐಟಮ್ನ ಆರ್ಡ್ರ್ ಮಾಡಿದ್ದೀವಿ. ಸೊ ಹರ್ಷ ಫೋನ್ ಮಾಡಿಬಿಟ್ಟು ಒಂದೊಳ್ಳೆ ಐಟಮ್ಸ್ ಆಗೈತೆ ಆನ್ಲೈನಲ್ಲಿ ಮಾಡೋಣ ಅಂದ. ಸೊ ಏನು ಅಂತ ಕೇಳಿದ್ದಕ್ಕೆ ಕುರಿದು ಫುಲ್ಲು ಕಾಲು ಅಂದ. ಸೊ ಒಳ್ಳೆ ಇಮ್ಯಾಜಿನೇಷನ್ ಬಿಟ್ಟಾಯಿತು, ಇಷ್ಟಾಗಲ ಕಾಲನ್ನ ಹಾಕ್ಕೊಂಡು ಜಿಗಿತಾದ್ರೆ ಹೆಂಗಿರುತ್ತೆ ಅಂತ. ಸೊ ಓಡೋಡಿ ಬಂದ್ವಿ, ಆರ್ಡ್ರೆಲ್ಲ ಆಯಿತು. ಆರ್ಡ್ರ್ ಕೂಡ ಇಲ್ಲಿ ಬಂದಿದೆ. ಅದನ್ನು ನೋಡಿದ್ಮೇಲೆ ಆಸೆ ಎಲ್ಲ ಸ್ವಲ್ಪ ಕಮ್ಮಿ ಆಗೋಯ್ತು. ಸೊ ಇವತ್ತು ನಾವು ಒಂದು ಫುಲ್ಲು ಕುರಿ, ಒಂದು ರಾನ್ ಪೀಸ್, ಕುರಿ ರಾನ್ ಪೀಸ್ನ ಆರ್ಡ್ರ್ ಮಾಡಿದ್ದೀವಿ ಫ್ರಮ್ ಪಂಜಾಬ್ ಗ್ರಿಲ್ಸ್. ಪಂಜಾಬ್ ಗ್ರಿಲ್ಲು ಇವಾಗ ಎಲ್ಲಿ ನಮ್ಮದು ಫೋರಮ್ ಮಾಲ್ ಇದೆಯಲ್ಲ, ಈಗ ನಮ್ಮ ಕನಕಪುರ ರೋಡಲ್ಲಿ ದೊಡ್ಡ ಮಾಲ್ ಫೋರಮ್ ಮಾಲ್, ಅದರೊಳಗಡೆ ಪಂಜಾಬ್ ಗ್ರಿಲ್ ಇದೆ. ಸೊ ಅಲ್ಲಿ ಸಿಗುತ್ತಿದ್ದು, ಅಲ್ಲಿಂದ ಆರ್ಡ್ರ್ ಮಾಡಿದ್ದೀವಿ. ಬಂದಿದೆ ಇಲ್ಲಿ ಆರ್ಡರು. ಅದನ್ನು ಎಳ್ಕೊಂಡು ಓಪನ್ ಮಾಡಿ ಹೆಂಗಿದೆ ಏನು ಅಂತ ನೋಡೋಣ. ಇಷ್ಟಲ್ಲ ಅಂದ್ಕೊಂಡ್ವಿ, ಪ್ಯಾಕಿಂಗ್ ಇಷ್ಟ ಆಗೋಯ್ತು. ಸೊ ಅದು ಹೆಂಗೆ ಪ್ಯಾಕ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಕಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಕಳಿಸ್ಬಿಟ್ಟಿದಾರ ಏನೋ ಅನಿಸುತ್ತೆ. ಬಾಕ್ಸಲ್ಲಿ ಹಾಕ್ಬಿಟ್ಟು ಫುಲ್ ಕೊಡ್ದಿರ. ನಾವು ಆ ಸ್ಪೆಷಲ್ ಕಮೆಂಟ್ ಇರುತ್ತಲ್ಲ, ಅದರಲ್ಲಿ ಹಾಕಬೇಕಾಗಿತ್ತು. ನಮಗೆ ಕಟ್ ಮಾಡಿದ್ರೆ ಫುಲ್ ಕಾಲ್ ಹಂಗೆ ಕಳಿಸಿ ಅಂತ ಹಾಕಿಲ್ಲ, ಅದಕ್ಕೋಸ್ಕರ. ಸೊ ಈಗ ಇದನ್ನು ಓಪನ್ ಮಾಡುವ, ಅನ್ಬಾಕ್ಸಿಂಗ್ ಮಾಡುವ ಸಮಯ. ಇದರ ಬೆಲೆ ಕೇವಲ 1,500 ರೂಪಾಯಿ ಅಷ್ಟೇ. ಬಿಲ್ಲು ಕಟ್ಟಾಯಿತು, ಅದಕ್ಕಿನ್ನ ಕೆಲಸ ಇಲ್ಲ. ಸೇಡಿಗೆ ಬಿಸಾಕುವ. ಎಲ್ಲೋಯ್ತು ನಮ್ಮ ಚಾಕು? ಓಪನ್ ಮಾಡಿದ್ದಾರೆ. ಇನ್ನೂ ಒಂದು ಬಾಕ್ಸು ಏನಿದೆ ಅಂತ ಗೊತ್ತಿಲ್ಲ, ಅವ್ರು ನೋಡೋಣ. ಇನ್ನೊಂದು ಬಾಕ್ಸು ತಣ್ಣಗಿದೆ, ನೋಡೋಣ. ಮೈನ್ ಐಟಮ್ ರಾನು. ಇಷ್ಟೇನಾ ಹೇಳೋದಂಗೆ ಪಕ್ಕ ಕಟ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. ಓಪನ್ ಮಾಡೋಣ. ಅನ್ಬಾಕ್ಸಿಂಗ್ ಮಟನ್ ರಾನ್. ಬೋ ಏನಿದು ಕತೆ? ಪ್ಲೇಟೆಲ್ಲ ತರಿಸ್ದೆ ನೀಟಾಗೆ. ಹಿಂಗೆ ಶುದ್ಧ ಕಾಲನ್ನ ಹಾಕ್ಬಿಟ್ಟು ವೀಡಿಯೋ ತೆಗೋಣ, ಹಿಂಗೆ ಕೈಯಲ್ಲಿ ಇಟ್ಕೊಂಡು ತಮ್ಮನೇಲಿ ತೊಗೊಳೋಣ ಅಂತ. ಬಟ್ ಎಲ್ಲ ಕಟ್ ಮಾಡಿಬಿಟ್ಟು ಉದುರಿಸ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಸೊ ಇದೇಳನ್ನೆಲ್ಲ ಓಪನ್ ಮಾಡಿದೆ. ಒಂದರಲ್ಲಿ ಚಟ್ನಿ ಇದೆ, ಒಂದು ಡಬ್ಬದಲ್ಲಿ. ಇನ್ನೊಂದು ಡಬ್ಬದಲ್ಲಿ ಸಲಾಡ್ ಅಂದರೆ ಬರೀ ಈರುಳ್ಳಿ, ಒಂದು ರಾಶಿ ಈರುಳ್ಳಿ. ಇದನ್ನು ಯಾರಿಗೆ ರೀಸೆಂಟಾಗಿ ಮದುವೆ ಆಗಿದ್ದಾರೆ, ಮದುವೆ ಫಿಕ್ಸ್ ಆಗಿದೆ, ನಿಮ್ಮ ಫ್ರೆಂಡೇ ಕಳಿಸಿ, ಟ್ಯಾಗ್ ಮಾಡಿ. ಈರುಳ್ಳಿ ಪ್ರಿಯ ಯಾರಿದ್ದಾರೆ ನಿಮ್ಮ ಗ್ರೂಪಲ್ಲಿ, ಅವ್ರನ್ನ ಟ್ಯಾಗ್ ಮಾಡಿ. ಇಷ್ಟು ಈರುಳ್ಳಿ ತಿಂದ್ಬಿಟ್ಟು ಎನರ್ಜಿ ಬರ್ಸ್ಕೊಳ್ಳಿ ಅಂತ. ಈಗ ನೋಡೋಣ, ಇದು ಮೂಳೆ ಆಯ್ತಾ ಇಲ್ಲ, ಕಾಲು ಪೀಸು ಇಲ್ಲ ಅನಿಸ್ತು, ಬರೀ ಮಾಂಸ ಮಾತ್ರ ಇದೆ ಅಂತ ಕಾಣಿಸ್ತಾ ಇದೆ. ಅಲ್ಲಾಡಿಸ್ಬಿಟ್ಟು ನೋಡೋಣ. ಅದೇ ರಾನ್ ಪೀಸು ಮೂಳೆ ಎಲ್ಲ ತೆಗ್ಬಿಟ್ಟು ಡಿಬೋನ್ ಮಾಡಿ ಬರೀ ಮಾಂಸನ ಇದು ಬೇಯಿಸ್ಬಿಟ್ಟು ಕಿತ್ತು ಶ್ರೆಡ್ ಮಾಡಿ ಕಳಿಸೋರೆ. ಸೊ ಎಲ್ಲ ಬೋನ್ಲೆಸ್ ಪೀಸಸ್. ನಾವು ತರಿಸಿದ ಕಾರಣ ಬೋನ್ ಸಮೇತ ಬೇಕು ಅಂತ ಪ್ರೆಸೆಂಟೇಷನ್. ಬಟ್ ಏನು ಮಾಡೋಣ ಗೊತ್ತಿಲ್ಲ. ಅಲ್ಲಿ ಲೈವಾಗಿ ಹೋಗಿ ಕೊಟ್ಟು ಕೇಳಿದ್ರೆ ಅಲ್ಲಿ ಕೊಡ್ತಾರೇನೋ ರೆಸ್ಟೋರೆಂಟಲ್ಲಿ, ನಮ್ಗೆ ಹಂಗೆ ಬೇಕು ಅಂದರೆ. ಸೊ ಆ ಪಾರ್ಸಲ್ಗೆ ಈ ಥರ ಕಳಿಸಿದ್ದಾರೆ. ಇದಕ್ಕೆ ಇನ್ನೇನು ಸ್ಪೂನು ಪ್ಲೇಟು ಎಲ್ಲ ಅವಶ್ಯಕತೆ ಇಲ್ಲ, ಹಂಗೆ ತಿನ್ಕೊಂಬಿಡ್ಬೋದು. ನೋಡಿ, ಈಗ ಫೋಟೋದಲ್ಲಿ ತೋರಿಸ್ತೀನಿ. ಈ ಫೋಟೋ ನೋಡಿಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಹಂಗೆ ಬರುತ್ತೆ ಅಂತ. ಸೊ ಅದೇ ಥರ ಇದೆ, ಕಲರು ಎಲ್ಲ ಟೆಕ್ಸ್ಚರ್ ನೋಡೋದಕ್ಕೆ. ಮಸಾಲೆ ಎಲ್ಲ ಸೇಮ್ ಮಸಾಲನೇ. ಅದೇ ನಾನು ಹೇಳ್ದಂಗೆ ಅವರು ಬೇಯಿಸಾದ್ಮೇಲೆ ಸರ್ವ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ತೆಗ್ಬಿಟ್ಟು, ಮಾಂಸನೆಲ್ಲ ತೆಗ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸಿರ್ತಾರೆ, ಮೂಳೆನ ಕಳಿಸಿಲ್ಲ. ಸೊ ನಾವು ಅಂದ್ಕೊಂಡಿದ್ದು ಇಲ್ಲಿ ಹೆಂಗಿದೆ ಫೋಟೋದಲ್ಲಿ ಹಿಂಗೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಅದೇ ಹಂಗಿದ್ರೆ ಚಂದ. ರಾನ್ ಪೀಸ್ ಏನಿದ್ರು ಹಂಗೆ ಬೇಯಿಸಿ ಹಂಗೆ ಕೊಡಬೇಕು. ಅವಾಗ ಹಂಗೆ ಇಟ್ಕೊಂಡು ಅದನ್ನು ಎಲ್ಲರೂ ಅದನ್ನೆಲ್ಲ ಆರ್ಡ್ರ್ ಮಾಡಲ್ಲ. ಈ ಥರ ಫುಲ್ ರಾನ್ ಎಲ್ಲ, ಮಟನ್ ರಾನ್ ಎಲ್ಲ ಎಲ್ಲರೂ ಆರ್ಡ್ರ್ ಮಾಡಲ್ಲ. ಯಾರು ಆರ್ಡ್ರ್ ಮಾಡೋದು ಅಂದರೆ ಆ ಥರ ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡೋದಕ್ಕೆ. ಫುಲ್ ಕಾಲನ್ನ ತಿಂತಾಯಿದ್ವಿ ಅಂತ ನಮ್ಗೆ ಗೊತ್ತಾ, ಅಂಥವರೇ ಆರ್ಡ್ರ್ ಮಾಡೋದು. ಸೊ 1395 ರೂಪಾಯಿ. ಬಟ್ ಇವರು ಪಂಜಾಬ್ ಗ್ರಿಲ್ ಅವರು ಹಿಂಗೆ ಕೊಡ್ತಾರೇನೋ ಅನಿಸುತ್ತೆ, ನಂಗೆ ಗೊತ್ತಿಲ್ಲ, ಒಂದ್ಸಲ ಟ್ರೈ ಮಾಡಿಲ್ಲ. ಸೊ ಅಲ್ಲಿ ರೆಸ್ಟೋರೆಂಟ್ಗೆ ಹೋದಾಗ ಯಾವ ಥರ ಸರ್ವ್ ಮಾಡ್ತಾರೆ, ಇದೇ ಥರ ಸರ್ವ್ ಮಾಡ್ತಾರೆ ಪ್ಲೇಟಲ್ಲಿ, ಏನೋ ಗೊತ್ತಿಲ್ಲ. ಬಟ್
ನಮಗೆಲ್ಲ ಎಕ್ಸ್ಪೆಕ್ಟೇಷನ್ ಹಂಗೆ ಇರುತ್ತಲ್ಲ. ಸೊ ಆದಷ್ಟು ಟ್ರೈ ಮಾಡಿ. ಇದೇನ ಪಂಜಾಬ್ ಗ್ರಿಲ್ ಮ್ಯಾನೇಜ್ಮೆಂಟ್ ಅವರು ಯಾರೋ ಹೋಟ್ಲವ್ರು ಯಾರೋ ನೋಡ್ತಿದ್ರೆ ನೆಕ್ಸ್ಟು ನೀಟಾಗಿ ಒಂದು ಫಾಯಿಲಲ್ಲಿ ರ್ಯಾಪ್ ಮಾಡಿ ದೊಡ್ಡದಾಗಿ ಅದನ್ನ ಹಂಗೆ ಸರ್ವ್ ಮಾಡಿದ್ರೆ ಸಾಕಾಗಿರುತ್ತೆ. ಅಲ್ಲಿ ಮನೇಲಿ ಕುತ್ಕೊಂಡು ತಿನ್ನೋದಕ್ಕೆ ಮಜಾ ಆಗ್ತದೆ. ನಾಗ ನಮ್ಮಂತೂ ಹಾರ್ಡ್ಕೋರು ಮಟನ್ ಲವರ್ಸೇ ಅಂಥದನ್ನೆಲ್ಲ ಆರ್ಡರ್ ಮಾಡೋದು, ಆ ಥರ ಇರಲಿ ತಿನ್ನೋಣ ಅಂತ. ಸರಿ ಮಾಡೋಕ್ಕಲ್ಲ, ಈಗ ಬಂದಿದೆಯಲ್ಲ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಫುಲ್ಲು ಲೈಟಾಗೆ ಬರ್ನ್ ಆಗಿರೋದು. ಮೀಟ್ ಅಂತೂ ಸೂಪರ್ ಟೆಂಡರ್ ಮೀಟ್. ಮಸಾಲೆನೂ ಸಾಕಾಗಿದೆ. ಆ ಸ್ಮೋಕಿ ಫ್ಲೇವರ್ಗಳನ್ನ ಲೈಟಾಗಿ ಸುಟ್ಟಿರೋದು. ಸೊ ಲೈಟಾಗೆ ಆ ತಂದೂರು ಮಾಡಿರ್ತಾರಲ್ಲ ಆ ಸ್ಮೋಕಿನೆಸ್ನ ಫೀಲ್ ಮಾಡ್ಬೋದು. ಅದ್ಭುತವಾಗಿದೆ. ಮಸಾಲೆನೂ ಅಲ್ಟಿಮೇಟು ಸ್ಟ್ರಾಂಗಾಗಿ ಸ್ಪೈಸಿಯಾಗಿ ಲೈಟಾಗಿ ಆ ಟ್ಯಾಂಗಿನೆಸ್ಸು ಅದ್ಭುತ ಸೂಪರ್ ಆಗಿದೆ. ತಿಂದಾದ್ಮೇಲೆ ಈಗ ನುಂಗಾದ್ಮೇಲೆ ಬಾಯಲೆಲ್ಲ ಘಮ 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 ಅಂತ ಆ ಕಸೂರಿ ಮೇಥಿ ಘಮ ಅವೆಲ್ಲನೂ ಪರ್ಫೆಕ್ಟ್ ಆಗಿದೆ. ಈ ರಾನ್ ಪೀಸೆಲ್ಲ ದೊಡ್ಡ ಬಲ್ತೋಗಿರೋ ಕುರಿನೆಲ್ಲ ಕಟ್ ಮಾಡಲ್ಲ, ಅವಾಗ ದೊಡ್ಡ ಕಾಲು ಬಂದ್ಬಿಡುತ್ತೆ. ಇದೆಲ್ಲ ಚಿಕ್ಕದು ಎಳೆ ಲ್ಯಾಮ್ನೆಲ್ಲ ಕಟ್ ಮಾಡೋದು. ಸೊ ಅದು ಗೊತ್ತಲ್ಲ, ಸಖತ್ತು ಟೆಂಡರ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ ಕಾಲು. ಆದ್ದರಿಂದ ಅದನ್ನು ರೆಸ್ಟೋರೆಂಟ್ಗಳಲ್ಲಿ ರಾನ್ ಪೀಸ್ ಅಂದರೆ ಮಟನ್ ರಾನ್ ಅಂದರೆ ಇದನ್ನೇ ಕೊಡೋದು. ಸೊ ಈ ಸೀರೀಸ್ ನೀವೇನೋ ನಮ್ಮ ವೀಡಿಯೋ ನೋಡಿದರೆ ಮುಂಚೆಯಿಂದ ಇಲ್ಲೇ ಕನಕಪುರ ರೋಡು ರಘುವನಹಳ್ಳಿಯಲ್ಲಿ ಗಂಗಾಸ್ ಮುದ್ದೆ ಮನೆ ಅಂತ ಒಂದು ಹೋಟ್ಲಿತ್ತು, ಅದು ವೀಡಿಯೋ ಮಾಡಿದ್ವಿ ನಾವು. ಸೊ ಅಲ್ಲಿ ಹಿಂಗೆ ಕೊಡ್ತಾಯಿದ್ರು ಆಪ್ಷನ್ನು, ಅದೇ ರಾನ್ ಪೀಸ್ ಹಂಗೆ ಕೊಡ್ತಾರೆ. ಅದು ಚಿಕ್ಕ ಕುರಿ, ಅದಕ್ಕೆ ಟೆಂಡರ್ ಆಗಿದೆ. ಇದು ಕೂಡ ಅಷ್ಟೇ ಸಖತ್ತು ಸಾಫ್ಟಾಗಿ ಸೂಪರ್ ಕ್ವಾಲಿಟಿ ಮೀಟು. ಮಸಾಲೆನೂ ಇಷ್ಟ ಆಯಿತು. ತಿಂತಾನೆ ಅನಿಸುತ್ತೆ. ಆದ್ರೂ ಹಿಂಗೆ ತಿನ್ನೋ ಮಜಾನೇ ಬೇರೆ, ಹಿಂಗೆ ಎತ್ಕೊಂಡು ತಿನ್ನೋ ಮಜಾನೇ ಬೇರೆ. ಇದು ಯಾವುದ್ರ ಜೊತೆ ತಿಂತೀರಾ? ನಾವುಗಳೆಲ್ಲ ಇದನ್ನು ಸ್ಟಾರ್ಟರ್ಸು ಸೈಡ್ ಡಿಶ್ ಥರ ತಿಂತೀವಿ. ಒಬ್ಬೊಬ್ಬರು ಚಪಾತಿ ರೋಟಿಗಳ ಜೊತೆ ಬೇಕಾದ್ರೆ ನೆಂಚ್ಕೊಂಡು ತಿನ್ಬೋದು. ಬೇಜಾನು ಗ್ರೇವಿ ಎಲ್ಲ ಇಲ್ಲ, ಸೆಮಿ ಗ್ರೇವಿ ಲೈಟಾಗಿ ಗೊಜ್ತರ, ಅದ್ರ ಮೇಲ್ಗಡೆ ಮಸಾಲೆ ಹಚ್ಬಿಟ್ಟು ಬೇಯಿಸಿರ್ತಾರಲ್ಲ. ಸೊ ಆ ಥರ ಗ್ರೇವಿ ಅದು ಪೀಸ್ಗಳಿಗೆಲ್ಲ ಅಂಟ್ಕೊಂಡಿರುತ್ತೆ ಅಷ್ಟೇ, ಎಕ್ಸ್ಟ್ರಾ ಜಾಸ್ತಿ ಗ್ರೇವಿ ಎಲ್ಲ ಇರೋಲ್ಲ. ಸ್ವಲ್ಪ ಹೆವಿ ಆದ ಡಿಶ್ಶೇ, ಜಾಸ್ತಿ ಬೆಣ್ಣೆ ತುಪ್ಪ ಎಲ್ಲ ಯಥೇಚ್ಛವಾಗಿರುತ್ತೆ. ಅದ್ರದ್ದು ಘಮ ಎಲ್ಲ ಫೀಲ್ ಮಾಡ್ಬೋದು. ಸೊ ಒಂದು ಹೈ ಕ್ವಾಲಿಟಿ ಡಿಶ್ ಇದಂತೂ. ಸೊ ಅಮೌಂಟು ವರ್ತಿದೆಯಾ ಅಂದರೆ ಸೊ ನನಗೆ ಕೊಡ್ಬೋದು ಅನಿಸ್ತು. ಒಂದು ಅದೇ ಫುಲ್ಲು ನಾನು ಬಂದಿದ್ರೆ ಕೊಡ್ಬೋದು ಅನಿಸ್ತು. ಈ ಥರ ಬಂದಮೇಲೆ ಆ ಎಕ್ಸ್ಪೀರಿಯನ್ಸ್ ಮೈನಸ್ ಆಯ್ತಲ್ಲ, ಒಂದು ಸ್ವಲ್ಪ ಬೇಜಾರಾಯ್ತು ಮನ್ಸಿಗಷ್ಟೇ. ಚೆನ್ನಾಗಿದೆ. ಫುಲ್ಲು ಹತ್ತತ್ರ 1 kg ಬರುತ್ತೆ. 1 kg ಇಲ್ಲ, ಫುಲ್ಲು ಹತ್ತತ್ರ. ಯಾಕೆ ಮೂಳೆ ಜೊತೆ ಸೇರಿದಿದ್ರೆ 1 kg ಬರುತ್ತೆ, ದಾಟುತ್ತೆ. ಮೂಳೆ ಅದ್ರಲ್ಲಿ ಬರೀ ಮಾಂಸ ಇರೋದು. ಸೊ ಮಾಂಸದಂಡಿಗೆ ಹೋಗ್ಬಿಟ್ಟು ಬರೀ ಮಾಂಸ ಕೊಡು ನನಗೆ ಅದೇ ರೇಟಿಗೆ ಅಂದರೆ ಕೊಡೋಲ್ಲ. 1 kg ಮಾಂಸದಂಡಿನಲ್ಲಿ 1 kg ಮಾಂಸ ಹಾಕೊಂಡ್ರೆ ಅದರಲ್ಲಿ ಮಾಂಸ ಕೊಬ್ಬು ಮೂಳೆ ಎಲ್ಲ ಸೇರಿ ಹಾಕೋದು. ಬರೀ ಈ ಮಾಂಸ ಕಿತ್ಬಿಟ್ಟು 1 kg ಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾನೇ ದುಡ್ಡು ಕೊಡಬೇಕಾಗತ್ತೆ. ಇದು ಅದೇ ಲೆಕ್ಕ, ಹಂಗೆ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರು. ನೀವೇನೋ ಟ್ರೈ ಮಾಡಿದ್ರೆ ಇದು ಯಾವುದಾದ್ರು ಕಮೆಂಟ್ ಮಾಡಿ. ಆಮೇಲೆ ನಿಮಗೂ ಇದೇ ಥರ ಸರ್ವ್ ಮಾಡ್ತಾರೆ. ಆಮೇಲೆ ಯಾರನ್ನ ರೆಸ್ಟೋರೆಂಟ್ಗೆ ಹೋಗಿ ತಿಂದಿದ್ರೆ ಇದನ್ನು ಆರ್ಡರ್ ಮಾಡಿದರೆ ಇದು ರಾನ್ ಎ ಸಿಕಂದರಿ ಅಂತ ಇದು ಡಿಶ್ ನೇಮು. ತಿಂದಿದ್ರೆ ಕಮೆಂಟ್ ಮಾಡಿ ಯಾವ ಥರ ಸರ್ವ್ ಮಾಡ್ತಾರೆ ಅಂತ. ಟೇಸ್ಟ್ ಚೆನ್ನಾಗಿದೆ. ಅಕಸ್ಮಾತ್ ಇನ್ನೊಂದ್ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾರಾದರೂ ಒಂದ್ಸಲ ತಿನ್ನಿ. ಅದೇ ಅಲ್ಲಿಗೆ ಹೋಗ್ತೀನಿ, ಅದು ಕೇಳಿ ನನಗೆ ಹಂಗೆ ಕೊಡಿ, ಪೀಸ್ ಮಾಡಿಬಿಡಿ ಅಂತ. ಆರ್ಡರ್ ಮಾಡಬೇಕಾದ್ರೂ ಅಷ್ಟೇ ಝೊಮ್ಯಾಟೊ ಸ್ವಿಗ್ಗಿಲಿ ಕಮೆಂಟ್ ಆಪ್ಷನ್ ಇರುತ್ತೆ. ನಾವು ಅದು ಮಿಸ್ ಮಾಡಿದ್ವಿ, ಅಲ್ಲಿ ಬರೀರಿ ಇದನ್ನು ಕಟ್ ಮಾಡ್ದಿರಾ ಫುಲ್ ರಾನ್ ವಿತ್ ಬೋನ್ ಕಳಿಸಿ ಅಂತ. ಈಗ ಮಿಂಟು ಚಟ್ನಿ ಟೇಸ್ಟ್ ಮಾಡುವ. ಇನ್ನೂ ಜುಮ್ ಅಂದ್ಬಿಟ್ಟು ಸ್ವಲ್ಪ ಹುಳಿ ಜಾಸ್ತಿ, ಮೊಸರು ಸ್ವಲ್ಪ ಜಾಸ್ತಿ ಆಗಿರೋದು ಮಿಂಟ್ ಚಟ್ನಿಗೆ. ಚೆನ್ನಾಗಿದೆ. ಜಾಸ್ತಿ ಈರುಳ್ಳಿದೆ. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗೆ 3 ಜನನೂ ತಿಂದು ಮುಗಿಸಿದ್ವಿ. ಅದೇ ಅಂದ್ಕೊಂಡಿದ್ದೆ ಒಂದು, ಬಂದಿದ್ದೆ ಒಂದು. ಬೇಜಾನ್ ಎಕ್ಸ್ಪೆಕ್ಟೇಷನ್ ಇತ್ತು, ಯಾವ ಥರ ಎಲ್ಲ ಬರುತ್ತೆ, ಹಿಂಗೆಲ್ಲ ತಮ್ಮನೇಲಿ ತೆಗೋಣ, ಹಿಂಗೆಲ್ಲ ಫೋಟೋ ತೆಗೋಣ ಅಂತ. ಬಟ್ ಬಂದಿದ್ದಿತ್ತ. ಸೊ ನಾವು ತಮ್ಮನೇಲಿ ಇದೇ ಥರ ಹಾಕ್ಬಿಡೋಣ, ಎಕ್ಸ್ಪೆಕ್ಟೆಡ್ಡು ರಿಸೀವ್ಡು ಅಂತ. ಸೊ ಚೆನ್ನಾಗಿದೆ ಇವಾಗ ನೆಕ್ಸ್ಟು. ಬಟ್ ಟೇಸ್ಟಲ್ಲಿ ಏನೂ ಮೋಸ ಮಾಡಿಲ್ಲ, ಟೇಸ್ಟಲ್ಲಿ ಚೆನ್ನಾಗಿತ್ತು. ಸೇಮು ಈಗ ತಂದೂರು ಮಸಾಲ ಬರುತ್ತೆ ಗೊತ್ತಾ, ಸೊ ಅದೇ ಥರನೇ ಇತ್ತು. ಲೈಟಾಗಿ ಆ ಸ್ಮೋಕಿ ಫ್ಲೇವರ್ಲ್ಲ ಸೂಪರಾಗಿತ್ತು. ಬಟ್ ಖಾರ ಇರಲಿಲ್ಲ, ಜಾಸ್ತಿ ಸ್ಪೈಸಿ ಇರಲಿಲ್ಲ, ಮೀಡಿಯಮ್ ಆಗಿ ಎಲ್ಲರೂ ತಿನ್ನೋ ಅಂಥದ್ದು. ಆಮೇಲೆ ಆ ಟೆಂಡರ್ನೆಸ್ಸು ಸೂಪರಾಗಿತ್ತು. ಮಟನ್ ಕ್ವಾಲಿಟಿ ಚಿಕ್ಕದೇ ಅಲ್ವಾ ಅದು,
ಅದರಿಂದ ಅದು ಸಖತ್ ಜ್ಯೂಸಿಯಾಗಿದ್ದೇ ಇರುತ್ತೆ. ಇದು ಅಷ್ಟೇ, ಆ ಬೋನ್ಲೆಸ್ ಪೀಸಸ್ ಎಲ್ಲ ಬರೀ ಬೋನ್ಲೆಸ್ಸೇ ಎಲ್ಲ ತೆಗ್ದುಬಿಟ್ಟು ಡಿಬೋನ್ ಮಾಡಿ ಕಳಿಸಿದಲ್ವ, ಚೆನ್ನಾಗಿತ್ತು. ಮಸಾಲೆ ಮಾತ್ರ ಹೈಲೈಟು. ಒಂದ್ಸಲ ಏನೋ ಟ್ರೈ ಮಾಡೋಂಗಿದ್ರೆ ಒಂದ್ಸಲ ಟ್ರೈ ಮಾಡಿ. ಆದರೆ ನಾವು ಮಾಡಿದ ತಪ್ಪನ್ನ ಮಾಡಬೇಡಿ ಅಷ್ಟೇ. ನೀವು ಆನ್ಲೈನೆಲ್ಲ ಆರ್ಡರ್ ಮಾಡ್ಬೇಕಾದ್ರೆ ಝೊಮ್ಯಾಟೊ ಸ್ವಿಗ್ಗಿನಲ್ಲಿ ಟೈಪ್ ಮಾಡಿ ಅಲ್ಲಿ. ಸೊ ಈ ಥರ ಅನ್ಬಾಕ್ಸ್ ಕರ್ನಾಟಕ ಅವರು ಆರ್ಡರ್ ಮಾಡಿದ್ರು, ಈ ಥರಕ್ಕೆಲ್ಲ ಕಿತ್ತು ಕಟ್ ಮಾಡಿ ಕಳಿಸ್ಬಿಟ್ಟಿದ್ರಿ, ನಮಗೆ ಫುಲ್ ಕಾಲು ಹಂಗೆ ಕಳಿಸಿ ಅಂತ ಟೈಪ್ ಮಾಡಿ ಹಂಗೆ ಕಳಿಸ್ಬೋದೇನೋ. ಅಥವಾ ನೀವು ಹೋಟ್ಲಿಗೆ ಹೋದಾಗೂ ಆ ಥರ ಕೇಳ್ಬಿಟ್ಟು ಪಡೀರಿ. ಯಾಕಂದರೆ ರಾನು ಅಂದರೆ ಎಕ್ಸ್ಪೆಕ್ಟೇಷನ್ ಹಿಂಗೆ ಇರುತ್ತೆ, ಹಿಂಗೆ ಬರ್ಬೇಕು ನಮಗೆ ಅಂತ. ಅದಕ್ಕೋಸ್ಕರ ನಾನು ಆರ್ಡರ್ ಮಾಡೋದು, ಇಲ್ಲಾಂದರೆ ಅದನ್ನು ನಾವು ಆರ್ಡರ್ ಮಾಡಲ್ಲ. ಸೊ ಈಗ ಮಂದಿ ಬಿರಿಯಾನಿಗೆಲ್ಲ ಹೋದಾಗ ನಾವೆಲ್ಲ ಅದು ವೀಡಿಯೋ ತೋರಿಸಿದ್ದೀವಿ, ಬಿರಿಯಾನಿ ಮೇಲೆ ರೈಸ್ ಮೇಲೆ ದೊಡ್ಡ ಕಾಲಿಟ್ಕೊಡ್ತಾರೆ. ಅದಕ್ಕೋಸ್ಕರನೇ ಆರ್ಡರ್ ಮಾಡೋದು. ರಾನ್ ಅಂದರೆ ಹಂಗೆ ಬರಬೇಕು ಅನ್ನೋದು ನಮಗೆಲ್ಲ ಆಸೆ. ಈಗ ನಮ್ಮ ಹೋಟ್ಲಲ್ಲೂ ಚಿಕನ್ ರಾನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ ತಂದೂರಲ್ಲಿ. ಸೊ ಅದೇ ಹಂಗೆ ಬರುತ್ತೆ, ತೈ ಮತ್ತು ಡ್ರಮ್ ಸ್ಟಿಕ್ ಎರಡು ಸೇರಿ ಒಟ್ಟಿಗೆ ಒಂದು ಪೀಸ್ ಬರುತ್ತಲ್ಲ, ತೊಡೆ ಮತ್ತು ಕಾಲು. ಸೊ ಅದನ್ನು ತುಂಬ ಜನ ತೊಗೊಂಡೋಗ್ತಾರೆ, ಯಾಕೆ ಸಂಜೆ ಹೊತ್ತು ಚೆನ್ನಾಗಿರುತ್ತೆ ಅದು ತಿನ್ನೋಕ್ಕೆ. ಅದು ಏನಕ್ಕೆ ಅಂದರೆ ಸೇಮ್ ಟೇಸ್ಟೇ, ನೀವು ಕಾಲು ಸಪ್ರೇಟ್ ತೊಡೆ ಸಪ್ರೇಟ್ ತೊಗೊಂಡ್ರೆ ಸೇಮ್ ಟೇಸ್ಟೇ, ಬಟ್ ಅದು ಫುಲ್ಲು ಒಟ್ಟಿಗೆ ತಿನ್ನೋ ಮಜಾ ಬೇರೆ. ಗೊತ್ತಾಯ್ತಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ. ಸೊ ಅದಕ್ಕೋಸ್ಕರ ಅದು ಹೆಂಗಿರುತ್ತೆ ಡಿಶ್ಶು ಹಂಗೆ ಕೊಡಿ, ಪ್ರೆಸೆಂಟ್ ಮಾಡಿ, ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಕವರ್ ದೊಡ್ಡದಾಗುತ್ತೆ ಅಷ್ಟೇ, ಅದು ರೋಲ್ ಮಾಡಿ ಕೊಟ್ಟರೆ ನಾವು ತಿಂತೀವಿ. ಸೊ ಇದೇ ಥರ ಬಾಕ್ಸಲ್ಲೇ ಕಳಿಸ್ಬೇಕು ಅಂತಿಲ್ಲ, ಬಟ್ ಪ್ಯಾಕಿಂಗ್ ಎಲ್ಲ ಸೂಪರಾಗಿತ್ತು, ಎಲ್ಲ ಬಯೋಡಿಗ್ರೇಡಬಲು ಅಷ್ಟೇ. ಅಂದ್ಕೊಂಡಿದ್ದೊಂದು ಬಂದಿದ್ದೊಂದು. ಈ ವಿಡಿಯೋ ಈ ಥರ ಮುಗಿಸೋಣ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಏನಾದರೂ ಸಜೆಸ್ಟ್ ಮಾಡಿ ಬೇರೆ ಏನು ತರಿಸ್ಬೇಕು ಏನು ಅಂತ. ಅವ್ರು ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ಥರ ವೀಡಿಯೋಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ.